ಹಾಯ್ ಹಲೋ ನಮಸ್ಕಾರ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಸ್ಟಡಿ ವಿತ್ ವರದಾ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ 8 ಸಾಮಾಜಿಕ ಸ್ತರ ವಿನ್ಯಾಸ, ಈ ಅಧ್ಯಾಯದಲ್ಲಿ ಬರುವ 1 ಅಂಕದ ಪ್ರಶ್ನೋತ್ತರಗಳು ಮತ್ತು 3 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಬನ್ನಿ, ತಡ ಮಾಡೋದು ಬೇಡ. 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. 1. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಡ್ಯಾಶ್ ಪಂಪ. ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬ ಸಲ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು. 2. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಡ್ಯಾಶ್ ಮಹಾತ್ಮ ಗಾಂಧೀಜಿ. ಈ ಪ್ರಶ್ನೆಯೂ ಕೂಡ ಅಷ್ಟೇ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಮತ್ತು ಉತ್ತರಗಳು ಅಷ್ಟೇ ಮಹತ್ವದ್ದಾಗಿರ್ತವೆ. 3. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನ ಡ್ಯಾಶ್ ವಿಧಿಯು ಘೋಷಿಸಿದೆ. 17ನೇ ವಿಧಿಯು ಘೋಷಿಸಿದೆ. 4. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಜನರನ್ನು ಜಾತಿ, ಬಣ್ಣ, ಲಿಂಗ, ಆದಾಯ, ಶಿಕ್ಷಣ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಭಾಗಿಸುವುದು ಸಾಮಾಜಿಕ ಸ್ತರವಿನ್ಯಾಸ. ಪೂರ್ವಾಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಹೊಂದಿರುವ ಪೂರ್ವ ನಿರ್ಧರಿತ ಮನೋಭಾವನೆ ಪೂರ್ವಾಗ್ರಹ. 6. ಸಂವಿಧಾನದ ಎಷ್ಟನೇ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ? 17ನೇ ವಿಧಿಯು. ಈ ಪ್ರಶ್ನೆಯೂ ಕೂಡ ಅಷ್ಟೇ ಮಹತ್ವದ್ದು. 7ನೇ ಪ್ರಶ್ನೆ, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದಿತು? 1955ರಲ್ಲಿ. 3 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ತಿಳಿಸಿ. ಅಥವಾ ಇದೇ ಪ್ರಶ್ನೆಯನ್ನು, ಸಾಮಾಜಿಕ ಸ್ತರವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ಥರನಾಗಿಲ್ಲ, ವಿವರಿಸಿ. ಈ ರೀತಿಯೂ ಕೂಡ ಕೇಳಬಹುದು. ಅದಕ್ಕೆ ಸುಲಭವಾಗಿ ನಾವು ಉತ್ತರವನ್ನು ಹೇಗೆ ಬರೀಬೋದು ಅಂದರೆ, ಸಮಾಜವನ್ನು ಮೇಲು ಕೀಳು ಎಂದು ವಿಭಾಗಿಸುತ್ತದೆ. ಕಾಲದಿಂದ ಕಾಲಕ್ಕೆ ಭಿನ್ನವಾಗಿದೆ. ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ. ಇಲ್ಲೇ ಕಾಲದಿಂದ ಕಾಲಕ್ಕೆ ಭಿನ್ನವಾಗಿದೆ, ಇಲ್ಲಿ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ ಅಂತ ಹೇಳಿದ್ದೇವೆ. ಹಾಗೆ ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತದೆ. ಸಮಾಜದಲ್ಲಿ ಅಸಮಾನತೆ ಬರುತ್ತದೆ. ನಂತರ ಜನರನ್ನು ಜಾತಿ, ಲಿಂಗ, ಬಣ್ಣ ಆಧಾರದ ಮೇಲೆ ವಿಂಗಡಿಸಿದೆ. ಇನ್ನು 2ನೇ ಪ್ರಶ್ನೆ, ಪೂರ್ವಾಗ್ರಹಕ್ಕೆ ಕಾರಣಗಳೇನು? ಈ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ನಾವು ನೆನಪಿಟ್ಕೊಳ್ಬೋದು. ಅದು ಕೋಡ್ಗಳನ್ನು ಬಳಸಿ. ಕೋಡ್ ಯಾವುದು ಅಂತಂದರೆ ಪ್ರಜಾಬಲಿ. ಇದನ್ನು ಡಿಕೋಡ್ ಮಾಡಬೇಕು. ಪ್ರಜಾಬಲಿ ಪ್ರಾದೇಶಿಕ ತಾರತಮ್ಯ, ಜಾತಿ ತಾರತಮ್ಯ, ಬಡವ ಬಲ್ಲಿದ ತಾರತಮ್ಯ, ಲಿಂಗ ತಾರತಮ್ಯ. ಹೀಗೆ ಕೋಡು ಮತ್ತು ಡಿಕೋಡ್ ಮಾಡಿದರೆ ನಾವು ಉತ್ತರವನ್ನು ಸುಲಭವಾಗಿ ನೆನಪಿಟ್ಕೋಬೋದು. ಇದನ್ನು ಮುಂದಿನ ಪ್ರಶ್ನೆ 3, ಪೂರ್ವಾಗ್ರಹವು ಸಾಮಾಜಿಕ ಅಂತರ ಮತ್ತು ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಹೇಗೆ ಅಂತ ಕೇಳಿದರೆ 2 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಇದು. ಅಸಹನೆ, ತಿರಸ್ಕಾರ, ಅಗೌರವ, ದ್ವೇಷ ಭಾವನೆ ಉಂಟು ಮಾಡುತ್ತದೆ. ಇನ್ನು ಮುಂದಿನ 4ನೇ ಪ್ರಶ್ನೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿ. ಅಥವಾ ಅಸ್ಪೃಶ್ಯತೆ ಸಮಸ್ಯೆಗಳ್ಯಾವುವು ಅಂತ ಕೇಳ್ತಾರೆ. ಎರಡರಲ್ಲಿ ಒಂದನ್ನು ಕೇಳಬಹುದು. ನಾವು ಹೇಗೆ ಸುಲಭವಾಗಿ ಬರೀಬೋದು ಅಂತಂದರೆ, ಸಮಾಜದ ಅಮಾನುಷ್ಯ ಆಚರಣೆ ಅಂತ ಬರ್ತಾ ಹೋಗಬೇಕು. ನಂತರ ಗಾಂಧೀಜಿ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದಿದ್ದಾರೆ. ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಕೆರೆ, ಬಾವಿ, ಸ್ಮಶಾನ ಬಳಸುವಂತಿರಲಿಲ್ಲ. ನಂತರ ಸಾಮಾಜಿಕ ಸಾಂಸ್ಕೃತಿಕ ಅವಕಾಶಗಳಿಂದ ವಂಚಿತ, ಧಾರ್ಮಿಕ ಅವಕಾಶಗಳಿಂದ ವಂಚಿತ, ರಾಜಕೀಯ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಅಸ್ಪೃಶ್ಯರಿಗೆ ಸಮಾಜದಲ್ಲಿ ಅತ್ಯಂತ ಕೆಳಸ್ಥಾನವಿತ್ತು.
ಹೀಗೆ ಇದೊಂದು ಸಾಮಾಜಿಕ ಪಿಡುಗು ಅನ್ನೋದನ್ನು ನಾವು ಸಾಬೀತು ಮಾಡ್ಬೋದು. ನಾವು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾನೂನಾತ್ಮಕ ಕ್ರಮಗಳನ್ನು ಬರೆಯಿರಿ, ಅಥವಾ ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ, ಸಮರ್ಥಿಸಿ ಅಂತ ಕೇಳ್ತಾರೆ. ಇವೆರಡರಲ್ಲಿ ಕೂಡ ಎರಡನ್ನು ಕೇಳಬಹುದು, ಯಾವ ರೀತಿಯಾದರೂ ಕೂಡ ಕೇಳಬಹುದು. ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ಈಗ ಮೊದಲನೇ ಅಂಶ, 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ, ಸಾರ್ವತ್ರಿಕ ಮತದಾನ, ಸಮಾನತೆ, ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ, ನಂತರ ರಾಜಕೀಯ ಮೀಸಲಾತಿ, ಕೊನೆಯದ್ದು ಅಸ್ಪೃಶ್ಯತಾ ನಿವಾರಣಾ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ. ಹೀಗೆ ಈ ಪ್ರಶ್ನೆಯನ್ನು ಪ್ರತಿ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾರೆ. ಹಾಗಾಗಿ ಇದನ್ನು ನಾವು ಗಟ್ಟಿ ಮಾಡ್ಕೋಬೇಕು, ಕಲ್ತ್ಕೊಂಡ್ಬಿಡಬೇಕು. ತುಂಬ ಸರಳವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ, ಅವನನ್ನು ಕಲ್ತ್ಕೊಂಡ್ರೆ ಸಾಕು. ಇಲ್ಲಿ 2, 4, 6, 8, 9 ಅಂಶಗಳಿವೆ. ನೀವು 3 ಅಂಕಕ್ಕೆ 6 ಅಂಶಗಳನ್ನು ಬರೆದ್ರೆ ಸಾಕು, 3 ಅಂಕ ಕೊಡ್ತಾನೆ. ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.